ಶಾಸಕರು ಸಿಗ್ತಾರೆ. ಶಾಸಕರು ಗಮನಕ್ಕೆ ನಾವು ತರದೇನಿದೆ ಸರ್, ಇಡೀ ಬೆಂಗಳೂರಿಗೆ ಗೊತ್ತು ಏನ್ ನಡೀತಿದೆ ಅಂತ. ಇದೆಲ್ಲ ಬೇಸಿಕ್ ನೆಸೆಸಿಟಿ. ಅವ್ರು ಆಲ್ರೆಡಿ ಇದು ಥರ್ಡ್ ಟರ್ಮ್ ಅನ್ಸುತ್ತೆ ಅವ್ರು ಇರೋದು. ಮತ್ತೆ ನಾವು ನಮ್ ಕಡೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಯಾವಾಗ ನಾವು ಪ್ರಯತ್ನ ಮಾಡಿದ್ರು ಅದು ಅದನ್ನ ಸರಿ ಮಾಡಕ್ ಆಗ್ತಿಲ್ಲ. ಸೊ ಇಂಡೈರೆಕ್ಟ್ ಆಗಿ ಅದು ಒಂದು ನೆಗ್ಲಿಜೆನ್ಸ್ ಇರ್ಬೋದು ಪೊಲಿಟಿಕಲ್ ಲೀಡರ್ಶಿಪ್ ಕಡೆಯಿಂದ, ಇಲ್ಲ ಅಂದ್ರೆ ನಮ್ಮ ಆಫೀಸರ್ಗಳು ಯಾರಿಗೂ ಅದಕ್ಕೂ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ ಅವರು ಪರ್ಸನಲ್ ರೆವಿನ್ಯೂ ಬರುತ್ತೆ ಅಂತ ಏನಾದ್ರು ಗೌರ್ಮೆಂಟ್ ರೆವಿನ್ಯೂ ಅಲ್ಲ, ಪರ್ಸನಲ್ ಆಗಿ ಏನಾದ್ರು ರೆವಿನ್ಯೂ ಬರುತ್ತೆ ಅಂತ ಅವ್ರಿಗೆಲ್ಲ ಬಿಟ್ಬಿಟ್ಟಿದಾರೆ ಏನೋ ಗೊತ್ತಿಲ್ಲ. ಅಲ್ಲೂ ಅಷ್ಟೇ, ಈಗ ರೋಡಲ್ಲಿ ಹೆಂಗೆ ಅಂದ್ರೆ ಫುಟ್ಪಾತ್ ಏನಿಲ್ಲ, ಫುಟ್ಪಾತ್ ಫುಲ್ ಎಲ್ಲ ಅಂಗಡಿನೇ ಇರೋದು. ಫುಲ್ ನೀವು ITI ರೈಲ್ವೆ ಸ್ಟೇಷನ್ ಇಂದ ನೀವು ಭಟ್ರಹಳ್ಳಿ ಸಿಗ್ನಲ್ ವರ್ಗೂ ಬಂದ್ರೆ ರೋಡ್ ಫುಲ್ ಬರೀ ಅಂಗಡಿನೇ ಇರೋದು. ಸರ್, KR ಪುರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಇಡೀ ಬೆಂಗಳೂರಲ್ಲಿ ಅತಿ ದೊಡ್ಡ ಕ್ಷೇತ್ರ. 5 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಸವಾಲುಗಳು ಸಾಕಷ್ಟು ಇರುತ್ತೆ. ನಿಜಕ್ಕೂ ಜನಕ್ಕಿರೋ ಅತಿ ಮುಖ್ಯವಾದ ಸಮಸ್ಯೆ ಏನಿದೆ ಸರ್? ಫಸ್ಟ್ ಟ್ರಾಫಿಕ್ ಇಂದಾನೇ ಶುರು ಆಗುತ್ತೆ ಸರ್. ಕೆಲ್ಸಕ್ಕೆ ಬರ್ಬೇಕು. ಸುಮಾರು ಸ್ಕೂಲ್ಗಳಿದೆ, ರೋಡ್ ಸೆಂಟ್ರಲ್ ಇದೆ, ಎಡಗಡೆ ಬಲಗಡೆ 2 ಕಡೆ ಸ್ಕೂಲ್ಗಳಿದೆ. ಒಂದ್ ಸ್ಕೂಲ್ ಬಸ್ ಹೋಗ್ಬೇಕು ಅಂದ್ರೆ ಹೆಂಗ್ ಬರುತ್ತೆ ಹೋಗುತ್ತೆ ಸರ್? ಭೈರತಿ ಬಸವರಾಜ್ ಅವ್ರು ಸಚಿವರಾಗಿದ್ದವರು, ಆದ್ರೂ ಏನು ಅಭಿವೃದ್ಧಿ ಆಗಿಲ್ವಾ? ನಮ್ಗೇನು ಕಾಣಿಸ್ತಾ ಇಲ್ಲ ಸರ್. ನಾವ್ 25 ವರ್ಷದಿಂದ ಇಲ್ಲಿದ್ದೀನಿ ನಾನೀಗ.